ಸ್ವಲ್ಪ ಐಟಮ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಐಟಮ್ ತರಕ್ಕೆ ಹೋಗಿದೆ. ಇದು ಮತ್ತು ಇದು ಹೊಸ್ದಾಗಿ ನೋಡಿದೆ ಏನು ಅಂತ ರೆಸಿಪಿ ಮಾಡಿರೋ ತೊಗೊಂಡೆ. ಇದೊಂದು ಕಡಲೆ ಮಿಠಾಯಿ ಥರ ಇರುತ್ತೆ. ಬಂದ ತಕ್ಷಣ ಹೇಗಿರುತ್ತೆ ಏನು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ತುಂಬಾ ಚೆನ್ನಾಗಿದೆ ಇದು ತಿನ್ನೋಕ್ಕೆ. ಒಂದ್ಸಲ ಮನೆ ಟ್ರೈ ಮಾಡಬೇಕು ಅಂತ ನೋಡೋಣ. ಅದರಲ್ಲಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಡ್ರೈ ಚಿಕನ್ ಮಾಡ್ತಾಯಿದ್ದೀನಿ. ಬೇರೆ ಏನಿಲ್ಲ, ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ತವ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತೀನಿ. ಚೆನ್ನಾಗಿ ನೀರು ಇಂಬ್ರೋದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಪೆರಿ ಅಂತ ತೋರಿಸಿದ್ನಲ್ಲ ಅದನ್ನು ಮಾಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಹಾಕಲ್ಲ. ಹಾಕಿದ್ರೆ ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ ಮೇಲೆ ಹಾಕಿದ್ರೆ ಒಂಥರ ಅರ್ಧ ಬೆಂದಿರುತ್ತಲ್ಲ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮತ್ತು ಆ್ಯಪಲ್ಲು ತುಂಬ ದಿನದಿಂದ ಹಾಗೆ ಇತ್ತು, ತಿನ್ನೋರು ಯಾರೂ ಇರಲಿಲ್ಲ. ಅದರಿಂದ ಶುಗರ್ಲೆಸ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಆ್ಯಪಲ್ ಕಟ್ ಮಾಡಿ ಹಾಕ್ತೀನಿ, ಮೆಣಸು, ಒಂದು ಸ್ವಲ್ಪ ಏಲಕ್ಕಿ, ಶುಂಠಿ, ಉಪ್ಪು, ಪುದೀನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಮತ್ತೆ ಎಲ್ಲ ಆದಮೇಲೆ ಸೋಸ್ಕೋತೀನಿ. ಇದು ಜ್ಯೂಸ್ ಗ್ರೈಂಡ್ ಮಾಡೋಣ ಅಂತ ಹೋದರೆ ಕರೆಂಟೇ ಹೊರಟೋಗೈತೆ. ಇಷ್ಟೇ, ಯಾವಾಗಲೂ ಚಿಕನ್ ಮಾಡ್ತಾ ಇದ್ದಾಗ ನಾನು ಬರೀ ಇಷ್ಟು ಮಾತ್ರ ಮಾಡ್ತೀನಿ. ಈ ಥರ ಬರೀ ಪ್ಯಾನ್ಗೆ ಹಾಕ್ಬಿಟ್ಟು ಇದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅರಿಶಿನ ಪೌಡ್ರು, ಉಪ್ಪು ಹಾಕ್ಬಿಟ್ಟು ಬರೀ ಹಾಗೆ ಬೇಯಿಸೋದು, ಬೇರೆ ಏನು ಮಸಾಲ ಹಾಕಲ್ಲ. ನೆಕ್ಸ್ಟು ಇನ್ನೇನು ಅದು ಫುಲ್ ನೀರೆಲ್ಲ ಡ್ರೈ ಆಯಿತು ಅಂದಾಗ ಒಂದು ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿನ ದಪ್ಪ ಕಟ್ ಮಾಡಿಬಿಟ್ಟು ಹಂಗೆ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ಇದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಷ್ಟೇ. ಈಗ ಆಲ್ರೆಡಿ ನೀರೆಲ್ಲ ಹಿಂಗಿದೆ. ಇದು ಈಗ ಸ್ವಲ್ಪ ರೋಸ್ಟ್ ಆಗ್ತಾ ಇರುತ್ತೆ. ಆವಾಗ ಇದು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಈಗ ಹಾಕ್ಕೊಂಡು ಸ್ವಲ್ಪ ಅದನ್ನು ರೋಸ್ಟ್ ಆಗೋಕ್ಕೆ ಬಿಟ್ಟರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಜಿಮ್ಮಲ್ಲಿ ಹೋಗೋರಿಗೆಲ್ಲ ತುಂಬಾ ಬೇಗನೂ ಆಗುತ್ತೆ. ಇದು ಯಾವಾಗಲೂ ಹಸಿ ತಿನ್ನಬೇಕಾಗುತ್ತೆ. ಈ ಥರ ಮಸಾಲೆ ಐಟಮ್ ತಿನ್ನೋಕ್ಕಾಗಲ್ಲ ಅವರು. ಆವಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ, ತಿನ್ಬೋದು. ಓಕೆ, ಈಗ ಇದೇನೋ ತಂದಿದ್ನೆಲ್ಲ ಪೆರಿ ಇವಾಗ ಚಿಕನ್ ರೆಡಿ ಇದೆ. ಹಾಕೋಣ, ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಇಷ್ಟು ಸಾಕು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಆ್ಯಪಲ್ ಜ್ಯೂಸು ಅಂದರೆ ಇದಕ್ಕೆ ಹಾಲು ಹಾಕಿಲ್ಲ ಮತ್ತು ಸಕ್ಕರೆನೂ ಹಾಕಿಲ್ಲ. ಆ್ಯಪಲ್ ಜ್ಯೂಸು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಚಿಕನ್ನು ಪೆರಿ ಹಾಕಿದ್ನಲ್ಲ ಆ ಚಿಕನ್ ತುಂಬಾ ಚೆನ್ನಾಗಿದೆ. ಓಕೆ, ಅಡುಗೆ ಕೆಲಸ ಅಂತೂ ಮುಗೀತು. ಇನ್ನು ಊಟ ಮಾಡೋದೊಂದೇ ಬಾಕಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಸು ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದೆಲ್ರಿಗೂ.